ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಾಡಿದಷ್ಟು ನೀರು ಭಿಕ್ಷೆ ಎಂಬ ವಚನ ನುಡಿದಿರುವ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಹೊರಮಠದಲ್ಲಿ ದ್ರಾಕ್ಷಿರಸ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಹುಟ್ಟುಹಬ್ಬದ ಪ್ರಯುಕ್ತ ಶನಿವಾರ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಲು ವಿತರಿಸಿ ದ್ರಾಕ್ಷಿರಸ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯ ನೀಡಲಿ ಎಂದು ಕಾರ್ಯಕರ್ತರು ಹಾಗೂ ಮುಖಂಡರು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ನಂತರ ವಾಲ್ಮೀಕಿ ಪುತ್ಥಳಿಗೆ ಹೂವಿನ ಹಾರ ಹಾಕಿ ವಾಲ್ಮೀಕಿ ವೃತ್ತದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಂತರ ಅಂಬೇಡ್ಕರ್ ಕಾಲೋನಿಗೆ ಆಗಮಿಸಿ ಅಂಬೇಡ್ಕರ್ ವೃತ್ತದ ನಾಮಫಲಕದ ಮುಂಭಾಗ ಹೂವಿನ ಹಾರ ಹಾಕುವುದರ ಮೂಲಕ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರಿಗೆ ಜೈಕಾರವನ್ನ ಕೂಗಲಾಯಿತು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಸವರಾಜ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಹೊಸಳ್ಳಿ ತಿಪ್ಪೇಸ್ವಾಮಿ, ಹೋಬಳಿ ಅಧ್ಯಕ್ಷ ನಾಗರಾಜ್ ಮೀಸೆ, ಪಟ್ಟಣ ಪಂಚಾಯಿತಿ ಸದಸ್ಯ ಕೆಪಿ ತಿಪ್ಪೇಸ್ವಾಮಿ, ಮಲ್ಲೂರಹಳ್ಳಿ ಪ್ರಸನ್ನಕುಮಾರ್, ನೇರಲಗುಂಟೆ ದುರ್ಗೇಶ್, ನವೀನ್ ಮದಕರಿ, ಪಾಪಣ್ಣ, ಪ್ರವೀಣ್, ಮಂಜುನಾಥ್, ಗೌಡಗೆರೆ ಮಂಜುನಾಥ್, ಮಹದೇವಪುರ ಬಸಣ್ಣ, ಭೀಮಗೊಂಡನಹಳ್ಳಿ ಯುವ ಮುಖಂಡ ಮಹಾಂತೇಶ್, ಚೌಳಕೆರೆ ರಾಜು, ಪಾಲಯ್ಯ ಹಾಗೂ ಕರಿಯಾಗಳಹಳ್ಳಿ ತಿಪ್ಪೇಶ್, ದುರುಗೇಶ್, ಮಾಜಿ ಸೈನಿಕ ಬೋಸೆ ರಂಗಸ್ವಾಮಿ, ಕಾಮರಾಜ್, ಭೀಮನಕೆರೆ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಮುಖಂಡರು ಇನ್ನು ಮುಂತಾದವರು ಶುಭ ಹಾರೈಸಿದ್ದಾರೆ. ಮತ್ತು ಎಲ್ಲ ಸರ್ವ ಜನಾಂಗಕ್ಕೂ ನಮ್ಮ ಯುವ ಕಣ್ಮಣಿ ಆಗಿರ್ತಕ್ಕಂಥ ಯೋಗೇಶ್ ಬಾಬು ಅವರು 43ನೇ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಜನಾಂಗದವರು ನಮ್ಮ ಮುಂದಿನ 2028ರಲ್ಲಿ ಶಾಸಕರಾಗಿ ಆಯ್ಕೆ ಆಗಬೇಕಂತ ಎಲ್ಲ ಜನಾಂಗಕ್ಕೂ ಯುವ ಕಣ್ಮಣಿ ಹೆಚ್ಚಿನ ಆಸಕ್ತಿ ಇದೆ. ಇಡೀ ನಮ್ಮ ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೂ ಹೆಸರಾದಂಥ ಯೋಗೇಶ್ ಬಾಬುರಿಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಟ್ಟು ಶಾಸಕರನ್ನಾಗಿ ಮಾಡಬೇಕಂತ ಎಲ್ಲ ಯುವ ನಾಯಕರೆಲ್ಲ ಎಲ್ಲ ಸೇರಿರ್ತಾರೆ. ಅವರಿಗೆ ಒಳ್ಳೆಯದಾಗಲಿ ಎಲ್ಲ ಪರವಾಗಿ ಸಮರ್ಥವಾಗಿ ಹೇಳ್ಕೊಂಡು ನಮ್ಮ ಸರ್ಕಾರ ಅವರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಲಿ ಅಂತ ಸರ್ಕಾರಕ್ಕೂ ಉಳಿದೇ ಹೋಗ್ಲಿ ಅಂತ ನಾವು ಎಲ್ಲರಿಗೂ MLA ಮಾಡಬೇಕಂತ ಎಲ್ಲರ ಪರವಾಗಿ ಸಮಸ್ತ ಡಾಕ್ಟರ್ ಬಿ ಯೋಗೇಶ್ ಬಾಬು ಅಣ್ಣನವರ ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಅದ್ದೂರಿಯಾಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಭರ್ಜರಿಯಾಗಿ ದಲಿತ ನಾಯಕ, ದಲಿತ ಸೂರ್ಯ, ಯುವಕರ ಕಣ್ಮಣಿ ಡಾಕ್ಟರ್ ಬಿ ಯೋಗೇಶ್ ಬಾಬು ರವರ ಹುಟ್ಟುಹಬ್ಬವನ್ನು ನಾವು ಅದ್ದೂರಿಯಾಗಿ ಆಚರಿಸಿ ಇವತ್ತು ನಾವೆಲ್ಲ ನಾಯಕನಹಟ್ಟಿ ಹೋಬಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಯೋಗೇಶ್ ಬಾಬು ಅಣ್ಣನವರ ಒಂದು ಸ್ಥಾನಮಾನವನ್ನು ಗುರುತಿಸಿ ಸರ್ಕಾರ ಒಳ್ಳೊಳ್ಳೆ ಹುದ್ದೆಗಳನ್ನು ನೀಡಲಿ, ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ರಾಜಕಾರಣದಲ್ಲಿ ಅವರ ಒಂದು ಚಾಪು ಇಡೀ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಯುವ ನಮ್ಮ ಕಣ್ಮಣಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಯೋಗೇಶ್ ಬಾಬು ಅಣ್ಣನವರನ್ನು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟು ಮುಂದಿನ ಬಾರಿ ಅವರು ಶಾಸಕರಾಗುತ್ತಾರೆ ಎಂಬ ಒಂದು ಆಶಾಭಾವನೆಯನ್ನು ಪ್ರತಿಯೊಬ್ಬ ಯುವಕರು ಹಾಗೂ ಈ ಪ್ರತಿಯೊಬ್ಬ ಮಹಿಳೆಯರು, ನಾಗರಿಕರು, ಸಾರ್ವಜನಿಕರು, ರೈತರು ಇವತ್ತು ಎಲ್ಲ ಒಂದು ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ. ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರನ್ನ ಶಾಸಕರಾಗಿ ಕಾಣಬೇಕಂತ ನಾವು ಇಡೀ ನಮ್ಮ ನಾಯಕನಹಟ್ಟಿ ಹೋಬಳಿ ಪರವಾಗಿ ನಾವು ಕೇಳ್ಕೊತಾ ಇದ್ವಿ. ಧನ್ಯವಾದಗಳು.